ಯಾದಗಿರಿ ನಮ್ಮ ಜಿಲ್ಲಾ. ಇಲ್ಲಿ ಯಾದಗಿರಿ ನಮ್ಮ ಭಾಗಕ್ಕೆ ಯಾದಗಿರಿ ಮಲ್ಲಯ್ಯ, ಕೆಲವು ಭಾಗಕ್ಕೆ ಯಾದಗಿರಿ ಮಲ್ಲಯ್ಯ ಅಂತಾರೆ, ಕೆಲವೊಂದು ಭಾಗಕ್ಕೆ ಒನಕೇರಿ ಮಲ್ಲಯ್ಯ ಅಂತಾರೆ, ಕೆಲವೊಂದು ಭಾಗಕ್ಕೆ ಮೈಲಾಪುರ ಮಲ್ಲಯ್ಯ ಅಂತಾರೆ, ಕೆಲವೊಂದು ಭಾಗದ ಜನರು ಶ್ರೀ ಮೈಲಾರಲಿಂಗೇಶ್ವರ ಅಂತಾರೆ. ಇಲ್ಲಿ ನಮ್ಮ ಸುತ್ತು ಭಾಗದ ಜನರೆಲ್ಲ ಮೈಲಾರಲಿಂಗೇಶ್ವರ ಅಂತೀವಿ. ಕೊಪ್ಪಳ, ಬಳ್ಳಾರಿ ಈ ಕಡೆಲ್ಲ ಒನಕೇರಿ ಮಲ್ಲಯ್ಯ ಅಂತಾರೆ ಕೆಲವು ಕಡೆಗೆ. ಇಲ್ಲಿ ಬಾಗಲಕೋಟ, ಬಿಜಾಪುರ ಕಡೆಲ್ಲ ಶ್ರೀ ಒನಕೇರಿ ಮಲ್ಲಯ್ಯನೇ ಅಂತಾರೆ. ನಮ್ಮ ಸುತ್ತಮುತ್ತಲಿನವರು ಯಾದಗಿರಿ ಮಲ್ಲಯ್ಯ, ಮೈಲಾಪುರ ಮಲ್ಲಯ್ಯ ಅಂತಾರೆ. ಇದು ಹೇಳ್ಬೇಕಂತಂದ್ರೆ ರಕ್ಕಸರ ಸಂಹಾರಕ್ಕಾಗಿ ಇಲ್ಲಿ ಬಂದದ್ದು. ಇಲ್ಲಿ ಸಪ್ತ ಮಹರ್ಷಿಗಳು ತಪಸ್ಸು ಮಾಡಿದ್ರು ಅಂತ ಮಣಿಚೂಡ ಪರ್ವತ ಅಂತಾರೆ ಇದಕ್ಕೆ ಮೊದಲನೇ ಹೆಸರು. ಈ ಪರ್ವತದಲ್ಲಿ ತಪಸ್ಸು ಮಾಡುವಕ್ಕಾದ್ರೆ ರಕ್ಕಸರ ತೊಂದರೆ ಇರ್ತವ್ರಿ. ರಕ್ಕಸರಿಂದ ಭಾಳಷ್ಟು ಕಷ್ಟಗಳು ಕೊಡುತ್ತಿದ್ದರು ರಕ್ಕಸರು. ಅವ್ರನ್ನ ಸಂಹಾರ ಮಾಡುವುದಕ್ಕಾಗಿ ಇಲ್ಲಿ ಮೈಲಾರಲಿಂಗೇಶ್ವರನ ರೂಪ ತಾಳಿ, ಮಾರ್ತಾಂಡ ಭೈರವರ ರೂಪ ತಾಳಿ ಇಲ್ಲಿ ಬಂದ ಕೇಸಿಂದ ರಕ್ಕಸರ ಸಂಹಾರ ಮಾಡಿ ಮೈಲಾಪುರ ಮಲ್ಲಯ್ಯ ಆದೈತ. ಮಲ್ಲಯ್ಯ ಅಂತಂದ್ರೆ ಮೈಲಾರಲಿಂಗೇಶ್ವರ, ಮಲ್ಲಯ್ಯ ಅಯ್ಯ ಮಲ್ಲಾಸುರನ ರಕ್ಕಸನ ಸಂಹಾರ ಮಾಡಿ ಕೇಸಿಂದ ಆ ರಕ್ಕಸ ಹೊರವು ಬೇಡಿದಂತ ಮತ್ತೆ, ನಾನು ಸದಾ ನಿನ್ನ ಪಾದದ ಕೆಳಗೆ ಕುದುರೆ ಹಾಕಿರ್ಬೇಕು, ನನ್ನ ಮೇಲೆ ನೀನು ಕೂಡಬೇಕು, ನಿನ್ನ ವಾಹನ ಕುದುರೆನೇ ಇರಬೇಕು, ನಾನು ಮಲ್ಲಾಸುರ ಮಲ್ಲಯ್ಯ, ಮಲ್ಲ ನಾನು, ನೀನು ಶಿವ ಅಯ್ಯ ಮಲ್ಲಯ್ಯ ಅಂತೇಳಿ ಕೇಸಿಂದ ಹೊರವು ಬೇಡಿದಂಥವು. ನನಗೆ ಸದಾ ನನಗೆ ನಮಸ್ಕಾರ ಮಾಡಿದ ಮೇಲೆ ನಿನಗೆ ನಮಸ್ಕಾರ ಮಾಡ್ಬೇಕಂತೇಳಿ ಮಲ್ಲಾಸುರ ಎಂಬ ರಕ್ಕಸ ಹತನಾದ ಮೇಲೆ ಸೋತ ಮೇಲೆ ಅವರಿಗೊಂದು ಹೊರವು ಬೇಡಿದಂತ. ಏನು ಬೀಳುತ್ತೆ ನೀನು ಹೊರವು ಬೇಡ ಅಂದ ಟೈಮ್ನಲ್ಲಿ ಸದಾ ನಿನ್ನ ಚರಣದಲ್ಲಿ ನಾನು ಇರ್ಬೇಕಂತೇಳಿ ಹೊರವು ಬೇಡಿದಂತ. ಹಂಗಾಗಿ ಮಲ್ಲಯ್ಯ ಅಂತೇಳಿ ಇದಕ್ಕೆ ಹೆಸರು ಬಂದದ್ದಿಲ್ಲಿ ಮೈಲಾಪುರ ಗ್ರಾಮದಾಗ. ಇದು ಮೊದಲು ಮಣಿಚೂಡ ಪರ್ವತ ಅಂತ ಹೇಳ್ತಾರೆ. ಆ ಋಷಿಮುನಿಗಳು ತಪಸ್ಸು ಮಾಡುವ ಮಣಿಕಾದ್ರಿ ಪರ್ವತ, ಮಣಿಚೂಡ ಪರ್ವತ ಅಂತಾರೆ. ಹೇಮತಟಕ್ಷ ಮಣಿಚೂಡ ಪರ್ವತ ಅಂತ ಅಂತಾರೆ. ಸಂಹಾರ ಆದ್ಮೇಲೆ ಇಲ್ಲಿ ಮೈಲಾಪುರ ಅಂತ ಹೆಸರು ಬಂದದ್ದು, ಮಲ್ಲಯ್ಯ ಆದದ್ದು. ಪ್ರತಿದಿನ ಎಷ್ಟು ಜನ ಬರ್ತಾರೆ? ಪ್ರತಿದಿನ ಸಾಕಷ್ಟು ಭಕ್ತರು ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡಿನಾಗ ಅದಾರ ಮಲ್ಲಯ್ಯನ ಭಕ್ತರು. ಎಲ್ಲಿ ನೋಡೋ ಇಲ್ಲಿ ಅದಾರ. ಅಷ್ಟು ಜನ ದರ್ಶನಕ್ಕೆ ಬರ್ತಾರೆ. ಪ್ರತಿ ಭಕ್ತರು ಇದ್ದಂಗೆ ಇರ್ತಾರೆ. ಇದನ್ನ ವಾರ ಒಂದು ರವಿವಾರ ಅಂತೇಳಿ ನೇಮಕ. ಆ ರವಿವಾರದ ನಂತರ ಸಾಕಷ್ಟು ಕ್ಯೂ ಇರ್ತದೆ, ಜನ ಪಬ್ಲಿಕ್ ಭಾಳ ಇರ್ತದೆ. ರವಿವಾರ ಒಂದು ಪ್ರತಿ ಅಮಾವಾಸ್ಯೆ. ಸರಪಳಿ ಅಂತಂದ್ರೆ ಅದೊಂದು ಪವಾಡ, ಕಬ್ಬಿಣದ ಸರಪಳಿ. ಈ ನಾಳೆ ದೀಪಾವಳಿ ಜಾತ್ರೆಗೆ ಆಮೇಲೆ ಸಂಕ್ರಮಣಕ್ಕೆ ಒಂದು ಸಲ ಇರ್ತದ. ಕಬ್ಬಿಣದ ಸರಪಳಿ ದೇವ್ರು ಕೆಳಗೆ ಹೋಗಿರ್ತಾನ. ಕೆಳಗಲಿಂದ ಮ್ಯಾಲೆ ಬರೋ ಟೈಮಿಗೆ ಇಲ್ಲೊಂದು ಸರಪಳಿ ಪವಾಡದ ಕಟ್ಟೆ ಐತಿ. ಆ ಕಟ್ಟಿ ಮೇಲೆ ಒಂದು ಕಂಬ ಅದ. ಆ ಕಂಬ ಕೈ ಕೇಸಿಂದ ಅವರು ಮೇಯಾಗ ದೇವ್ರು ಬಂದ ಕೇಸು ಉಗ್ರ ಬಂದಿರ್ತದ. ಆ ಟೈಮಿಗೆ ಜಗ್ಗಿ ಕೇಸಿಂದ ಹಿಂಗ್ ಹೊಡೆದು ಹರಿದು ಬಿಡ್ತಾರ ಕಬ್ಬಿಣದ ಸರಪಳಿ. ಈ ತಿರುಪತಿ ಗೋವಿಂದ ಮೈಲಾರಲಿಂಗೇಶ್ವರನ ಬಗ್ಗೆ ಒಂದು ಕಥೆ ಇದೆಯಲ್ಲ ಸ್ವಾಮಿ, ಅದು ಏನು? ಅದು ಏನೋ ಹಲವಾರು ರೀತಿ ಹೇಳ್ತಾರ. ಅದು ಈಗ ನಮ್ಮ ಇದಕ್ಕಾಗಿ ಹೇಳ್ಬೇಕಂದ್ರೆ ಮಲ್ಲಯ್ಯನ ಬಲ್ಲಿ ಗೋವಿಂದ ಸಾಲ ತೊಗೊಂಡ, ವೆಂಕಟರಮಣ ಸಾಲ ತೊಗೊಂಡೋಗಿನ 7 ಕೋಟಿ ತೊಗೊಂಡೋದಕ್ಕಾಗಿ ಅದು ಕೊಡ್ಲಾರ್ದ, ಅಥವಾ ಅಲ್ಲಿ ತಿರುಪತಿಯಿಂದ ಕೊಡ್ಲಾರ್ದ ಇದು ವಾದನ ಸ್ಥಳಕ್ಕೆಲ್ಲ ಏನೋ ಒಂದು ಸುಳ್ಳು ಹೇಳಿಕೆಸಿಂದ ವಾಪಸ್ ಕಳಿಸ್ಲಕ್ಕೈತ. ಕಡೆಗೆ ಆತ ಗೋವಿಂದ ಅಂದ್ ಬಿಟ್ಟ. ಇದು 7 ಕೋಟಿ ಅಂದ್ಕಂತ ಈ ಕಡೆ ಬಂದ್ಬಿಟ್ಟ ಅಂತ ಒಂದು ಹೇಳ್ತಾರ. ಆಮೇಲೆ ತಂದು ಕೊಟ್ರು ಅಲ್ಲಿ ಹೊನ್ನಕೆರೆ ಅಂತ ನಮ್ಮ ದೇವಸ್ಥಾನ ಮುಂದೆ. ಆ ಹೊನ್ನಕೆರೆಗೆ ಆಯ್ಕೆ ಹೋಗಿ ನಿನ್ ರೊಕ್ಕ ನನಗೆ ಬೇಕಾಗಿಲ್ಲ ಅಂತ ಅಂದನಂತ ಹೇಳ್ತಾರ. ಪ್ರತಿ ವರ್ಷ ಕಾರ್ಣಿಕ ನಡೆಯುತ್ತಲ್ಲ, ಅದು ದೀಪಾವಳಿ ನಾಳೆ ಚಾಲು ಆಗ್ತದೆ. ನೀರು ತುಂಬ ಹಬ್ಬಕ್ಕೆ ಅವೆಲ್ಲ ಕಾರ್ಯಕ್ರಮಗಳು ಸರಪಳಿ ಪವಾಡ ನಡೀತದ. ಫಸ್ಟ್ ಏನಂದ್ರ ಅಳಗೇರಿ ಅಂತ ಹೇಳಿ ಅದಿಲ್ಲ ಒಂದು ಗ್ರಾಮ, 1 ಕಿಲೋಮೀಟರ್ 1.5 ಕಿಲೋಮೀಟರ್ ಅದ. ಅಲ್ಲಿ ಹೋಗಿ 5 ದಿನ ವಾಸ ಮಾಡ್ತಾನ. ಅಲ್ಲಿಂದ ಬರ್ಬೇಕಾದ್ರೆ ನಮ್ಮ ಸರ್ವ ಭಕ್ತಾದಿಗಳು ಜ್ಯೋತಿ ಬೆಳಗ್ಗೆ ಕರ್ಕೊಂಬರ್ತಾರ. ನಮ್ಮ ಇಡೀ ಲಕ್ಷಾನುಗಟ್ಟಲೆ ಜ್ಯೋತಿ ಬೆಳಗ್ಗೆಸಿಂದ ಮರ್ದಿನ ಇವತ್ತ ಆಯ್ತವಾರ ದಿನ ಇಲ್ಲಿ ಬಂದು ಗುಡ್ಡ ಏರ್ತಾನ. ಆಯ್ತವಾರ ದಿನ ಬರ್ತಾನ ನಮ್ಮೂರಿಗೆ, ಗುರುವಾರ ದಿನ ಹೋಗ್ತಾನ ಅಳಗೇರಿಗೆ, ಆದಿತ್ಯವಾರ ದಿನ ಇಲ್ಲಿಗೆ ಬರ್ತಾನ. ಬಂದು ರಾತ್ರಿ ಏನಂದ್ರೆ ರಾತ್ರಿ 7-8 ಆಗ್ತದ ಬರ್ಬೇಕಾದ್ರೆ. ಆ ಟೈಮಿಗೆ ಎಲ್ಲ ಊರ್ ಜನ ಭಕ್ತಿಯಿಂದ ಜ್ಯೋತಿ ಬೆಳಗ್ತಾರ. ಜ್ಯೋತಿ ಬೆಳಗ್ಗೆ ಕೇಸಿಂದ ಇಲ್ಲಿ ಮ್ಯಾಲ ಬಂದು ಗುಡಿಗೆ ಬಂದಂದ್ರ ಮತ್ತೆ ಕೆಳಕ್ ಕಣ ಕಟ್ಲಕ್ಕ, ಭೂಮ ಮುಟ್ಲಕ್ಕ ಅಂತೇಳಿ ಹೋಗ್ತಾನ. ಹೋಗಿ ಬೇಟೆ ಆಡ್ಲಕ್ಕ ಅಂತೇಳಿ ಹೋಗ್ತಾನ. ಅದು ರಕ್ಕಸರ ಸಂಹಾರಕ್ಕಾಗಿ ಬೇಟೆ ಆಡ್ಲಕ್ಕಂತ ಹೋಗಿ ಕೇಸಿಂದ ಅಲ್ಲಿ ರಕ್ಕಸರ ಸಂಹಾರ ಮಾಡಿಕೊಂಡು ಬಂದು ಅಲ್ಲಿ ಮಾಂಕಾಳಿ ದೇವಿ ಆಕಿನ
ಬಲ್ಲಿ ಪೂಜೆ ಆಗ್ತದ. ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಹೇಳಿಕೆ ಬಂಡಿ ಅಂತದ ಕಾರಣಿ ಕೇಳೋದು. ಆ ಬಂಡಿ ಮೇಲೆ ಬಂದು ನಿಂತು ಒಂದೆರಡು ವಚನ ಹೇಳ್ತಾನೆ ಅಷ್ಟೇ, ಒಂದೆರಡು ಶಬ್ದ. 8 ದಿಕ್ಕು 4 ಮೂಲೆ ಸಂಪೂರ್ಣ ಅಂತ ಇಡೀ ಸೃಷ್ಟಿಗೆ ಒಂದು ಈ ವರ್ಷದಿಂದ ಏನದು ಕಾರಣಿಕ ಅದನ್ನು ನೋಡಿದು ಬಿಡ್ತಾನೆ, ಎಲ್ಲ ಭಕ್ತರಿಗೆ ಹೇಳ್ತಾನೆ. ಓಕೆ ಸರ್, ಥ್ಯಾಂಕ್ ಯು.